ಬ್ಲ್ಯಾಕ್ ಬೆಲ್ಟ್ 6 ಡಾನ್ ಮುಗಿಸಿದ್ದೀನಿ. ಶೋಟೋಕನ್ ಕರಾಟೆ ಅಸೋಸಿಯೇಷನ್ ಆಫ್ ಇಂಡಿಯಾದಿಂದ. ಸುಮಾರು ನಂದು ಪ್ರಾಪರ್ ಬಂದುಬಿಟ್ಟು ಮುಂಡರ್ಗಿ. ಇಲ್ಲಿ ಹಡಗಲಿ ಮಹಾನಗರದಲ್ಲಿ ಸುಮಾರು 10 ವರ್ಷಗಳಿಂದ ನಾನು ಕರಾಟೆ ತರಬೇತಿಯನ್ನು ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಸುಮಾರು 200ರಿಂದ 300 ವಿದ್ಯಾರ್ಥಿಗಳು ಬ್ಲ್ಯಾಕ್ ಬೆಲ್ಟ್ ಮುಗಿಸಿ ಹೊರಹೊಮ್ಮಿದ್ದಾರೆ. ಕೆಲವಷ್ಟು ಮಿಲ್ಟ್ರಿ ಸೆಲೆಕ್ಷನ್ ಆಗಿದ್ದಾರೆ, ಕೆಲವಷ್ಟು ಇಂಡಿಯಾ ಒಲಿಂಪಿಕ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹೀಗೆ ಈ ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಈಗಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕನ ಹೊರತುಪಡಿಸಿ ಆಟೋಟಗಳು ಇಲ್ಲೇ ಇಲ್ಲ. ಮಕ್ಕಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಕ್ಕಳು ಸದೃಢವಾಗಬೇಕಾದ್ರೆ ಇಂಥ ಒಂದು ಕಲೆಯನ್ನು ಜೊತೆಗೆ ತಮ್ಮ ಆತ್ಮರಕ್ಷಣೆಯನ್ನು ಮಕ್ಕಳು ಸಹಿತವಾಗಿ ಈ ಥರ ಬೆಳೆಸೋದಕ್ಕೆ ಸಾಧ್ಯತೆ. ನಾವು ಯಾವುದೇ ರೀತಿಯಾಗಿ ಮಕ್ಕಳನ್ನು ಓನಾಗಿ ಆಟ ಆಡಲಿಕ್ಕೆ ಬಿಡಲಿಲ್ಲ, ನಮ್ಮ ಮಕ್ಕಳು ದೈಹಿಕವಾಗಿ ಬೆಳವಣಿಗೆ ಆಗೋದಿಲ್ಲ. ಕೊನೆಗೆ ಈ ಒಂದು ಕಲೆ ಮುಖಾಂತರ, ಮಾರ್ಷಲ್ ಆರ್ಟ್ಸ್ ಮುಖಾಂತರ ಮಕ್ಕಳು ತಮ್ಮ ಅಭಿವೃದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಸಹಕಾರಿ ಆಗೈತಿ. ಪಾಲಕರು ಸಹಿತವಾಗಿ ಮಕ್ಕಳಿಗೆ ಈ ರೀತಿಯಾಗಿ ಈ ಹಡಗಲಿ ಮಹಾನಗರದಲ್ಲಿ ಪ್ರೋತ್ಸಾಹಿಸಿ ಚಳಿ ಇದ್ರೂ ಸಹಿತವಾಗಿ ಮಕ್ಕಳನ್ನು ಕರ್ಕೊಂಬಂದು ಈ ಒಂದು ತರಬೇತಿಗೆ ಸೇರಿಸಿದ್ದಾರೆ. ಮೊದಲನೇದಾಗಿ ಎಲ್ಲ ಪಾಲಕರಿಗೆ, ಈ ಹಡಗಲಿ ನಗರದ ಮಹಾಪಾಲಕರಿಗೆ ನನ್ನ ಹೃತ್ಪೂರ್ವಕಂತ ಅಭಿನಂದನೆ ಸಲ್ಲಿಸ್ತೀನಿ. ಪಾಲಕರ ಸಹಕಾರ ಮತ್ತು ಮಕ್ಕಳ ಒಂದು ಲವಲವಿಕೆಯಿಂದ ಈ ಒಂದು ಕಲೆಯನ್ನು ಬೆಳೆಸಿಕೊಂಡು ಹೋಗಲಿಕ್ಕೆ ಸಹಕಾರಿ ಆಗ್ತದೆ ಅಂತ ನಾವೊಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತೇವೆ. ಧನ್ಯವಾದ ಸರ್. ಈಗ ನಿಮ್ಮ ಒಂದು ಕರಾಟೆ ಕ್ಷೇತ್ರದಲ್ಲಿ ಸಾಧನೆ ಎಷ್ಟು ವರ್ಷಗಳಿಂದ ಇದೆ ಮತ್ತು ನೀವು ಯಾವ ಒಂದು ಕ್ವಾಲಿಫಿಕೇಷನ್ ಅರ್ಹತೆಯನ್ನು ಪಡೆದುಕೊಂಡು ಈ ಕ್ಷೇತ್ರದಲ್ಲಿ ತಾವು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ? ಸರ್, ಎಜುಕೇಷನ್ ಬಂದುಬಿಟ್ಟು ನಂದು BA CPED ಒಂದು ದೈಹಿಕ ಶಿಕ್ಷಣಕ್ಕನಾಗಿದ್ದು ಸಹಿತವಾಗಿ ಈ ಕರಾಟೆಯಲ್ಲಿ ಸುದೀರ್ಘವಾಗಿ ನಾನು ಇಲ್ಲಿವರೆಗೂ ಕರಾಟೆಯಲ್ಲಿ ತರಬೇತಿಯನ್ನು ಪಡೆದು ಬ್ಲ್ಯಾಕ್ ಬೆಲ್ಟ್ 6 ಡಾನ್ ಅಂತ ಕರಿತೀವಿ. ಅಂದರೆ ಬ್ಲ್ಯಾಕ್ ಬೆಲ್ಟ್ 1st, 2nd, 3rd, 4th, 5th, 6th ಡಾನಿಗೆ ಬಂದು ನಿಂತ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮಕ್ಕಳು ನನ್ನ ತರಬೇತಿ ಮುಖಾಂತರ ಕಲಾಂ ವರ್ಲ್ಡ್ ರೆಕಾರ್ಡ್ನಲ್ಲಿ ಒಂದು ಸುಮಾರು 10-15 ವಿದ್ಯಾರ್ಥಿ ಕಲಾಂ ವರ್ಲ್ಡ್ ರೆಕಾರ್ಡ್ ಪಡ್ಕೊಂಡಿದ್ದಾರೆ. ಆಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ನಮ್ಮ ವಿದ್ಯಾರ್ಥಿ ಅಚೀವ್ಮೆಂಟ್ ಮಾಡಿದ್ದಾನೆ. ಅದರ ಜೊತೆಗೆ ಈಗ ರೀಸೆಂಟಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರಲ್ಲಿ ನಮ್ಮ ವಿದ್ಯಾರ್ಥಿ ಬಾಕ್ಸಿಂಗ್ನೊಳಗಡೆ 3rd ಪ್ಲೇಸ್ ಪಡ್ಕೊಂಡಿದ್ದಾನೆ. ಹೀಗಾಗಿ ಮಕ್ಕಳಿಗೆ ಬೇರೆ ಬೇರೆ ರಂಗದಲ್ಲಿ, ಆಮೇಲೆ ಯೂನಿವರ್ಸಿಟಿ ಬ್ಲೂ ಆಗಿದ್ದಾರೆ ಕಾಲೇಜ್ ವಿದ್ಯಾರ್ಥಿ ಇರತಕ್ಕಂಥ. ಸದ್ಯ ತರಬೇತಿ ಕೊಡ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಯೂನಿವರ್ಸಿಟಿ ಬ್ಲೂ ಕರಾಟೆಯಲ್ಲಿದ್ದಾನೆ. 2 ಸಲ ಅವನು ಗೋಲ್ಡ್ ಮೆಡಲ್ ಆಗಿದ್ದಾನೆ. ಹೀಗೆ ಸುಮಾರು ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ಒಂದಿಲ್ಲ ಒಂದು ಸಹಾಯಕ ಆಗುತ್ತೆ ಸರ್. ಓಕೆ, ಈ ಕರಾಟೆ ಕೂಡ ಒಂದು ಕ್ರೀಡೆ ಅಂತ ಕನ್ಸಿಡರ್ ಮಾಡಿದ ಮೇಲೆ ಮಕ್ಕಳಿಗೆ ಮುಂದೆ ಕ್ರೀಡಾಕೂಟದಲ್ಲಿ ನೇಮಕಾತಿಗಳು ಕೂಡ ಆಗ್ತಾ ಇದ್ದಾವೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಈ ಮಕ್ಕಳಿಗೆ ಪ್ರತಿ ವರ್ಷ, ಯಾಕಂದರೆ CBSE ಇದ್ರೆ ಬರೋ ಸರ್, ಸ್ಟೇಟ್ ಸಿಲೆಬಸ್ ಇದ್ರೆ ಕ್ರೀಡೆಯಲ್ಲಿ ಸಹಿತವಾಗಿ ಕರಾಟೆ ಅಂತ ಕುಮಿತೆ ಅಂತ ಬರೋ ಸರ್. ಅದರಲ್ಲಿ ಮಕ್ಕಳು 14 ವರ್ಷದೊಳಗೆ ಮತ್ತು 17 ವರ್ಷದೊಳಗಡೆ ಅವರು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸಹಿತ ಭಾಗವಹಿಸ್ಬೋದು. ಓಕೆ, ಹೀಗೆ ಮಲ್ಲಿಕಾರ್ಜುನ್ ಪುಂಡಿಕಾಳ್ ಇವರು ಕೂಡ ಇಂಥ ಒಂದು ಎಲೆಮರೆಕಾಯಿಯಾಗಿ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಇಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಯಾವತ್ತೂ ಕೂಡ ಅವರು 10 ವರ್ಷಗಳ ಕಾಲ ಹಡಗಲಿನಲ್ಲಿ ಈ ರೀತಿ ಮಕ್ಕಳಿಗೆ ತರಬೇತಿ ಕೊಟ್ಟಾಗಿ ಕೂಡ ಈ ರೀತಿ ಮಕ್ಕಳನ್ನು ತರಬೇತಿಗೊಳಿಸೋದ್ರ ಮೂಲಕ ಮಕ್ಕಳ ಮಾನಸಿಕ ದೈಹಿಕ ಸದೃಢತೆಗೆ ಈ ಪ್ರಕಾರದಲ್ಲಿ ತಮ್ಮ ಸೇವೆ ಅನ್ನುವಂಥದ್ದು ಅಮೋಘವಾಗಿ ಸಲ್ಲಿಸ್ತಾ ಇದ್ದಾರೆ. ಆದರೆ ಯಾವತ್ತೂ ಕೂಡ ಅವರು ಯಾರಿದ್ರಿಗೂ ಕೂಡ ಹೇಳ್ಕೊಂಡಿಲ್ಲ. ಇಷ್ಟೆಲ್ಲ ಸಾಧನೆ ಮಾಡಿದಂಥ ಸಾಧಕರ ಸಾಲಿನಲ್ಲಿ ಇವತ್ತು ನಮ್ಮ ವಾಹಿನಿ ಅವರನ್ನು ಪರಿಚಯಿಸಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಮನುಷ್ಯ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಸಮಾಜಕ್ಕೆ ಇಂಥ ಕೊಡುಗೆಗಳನ್ನು ಕೊಡ್ತಾ ಹೋದಂತೆಲ್ಲ ಅವ್ರನ್ನ ಗುರುತಿಸಿ ಪ್ರೋತ್ಸಾಹಿಸುವಂತಹ ನೋಡಿ. ಇವತ್ತು ಒಲಿಂಪಿಕ್ಗಳಲ್ಲಿ ಮತ್ತು ಅನೇಕ ವರ್ಲ್ಡ್ ರೆಕಾರ್ಡ್, ವಿಶ್ವ ದಾಖಲೆಗಳನ್ನು ಮಾಡಿದಂಥ ಸ್ಟೂಡೆಂಟ್ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಇಂಥ ಸಾಧನೆ ಮಾಡಿದಂಥ ಸಾಧಕರಿಗೆ ನಿಜವಾಗ್ಲೂ ಸರ್ಕಾರ ಗುರುತಿಸಬೇಕು, ಗೌರವಿಸಬೇಕು. ಅಂದಾಗಿಂಥ ಸಾಧಕರು ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಒಂದು ಸೇವೆ ಮತ್ತು ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ಮುಂಡೂರಿಗಿಂದ ಬೆಳಗಿನ ಜಾವ ತಾವುಗಳು ಕೂಡ ಥಂಡಿಯಲ್ಲಿ ಚಳಿ ಅನ್ನದೇ ಬಂದು ಈ ಮಕ್ಕಳಿಗೆ ಇಂಥ ತರಬೇತಿಯನ್ನು ಕೊಡುತ್ತದಕ್ಕಾಗಿ ನಿಜವಾಗ್ಲೂ ತಮಗೆ ಧನ್ಯವಾದಗಳು ಸರ್. ಹೀಗೆ ನಿಮ್ಮ ಕರಾಟೆ ಕ್ಷೇತ್ರದಲ್ಲಿ ಇನ್ನೂ ಕೂಡ ಹೆಚ್ಚಿನ ಸಾಧನೆ ಆಗಲಿ. ನೀವು ಮೂಲತಃವಾಗಿ ಮಾನ್ಯರಮಸ್ಲೋಡ ಗ್ರಾಮದ ಅಲ್ಲಿ ಹುಟ್ಟಿ ಬೆಳೆದಂಥವರು, ನಂತರದಲ್ಲಿ ವಿದ್ಯಾಭ್ಯಾಸ ಮತ್ತು ವೃತ್ತಿಯನ್ನು ಆಧಾರವಾಗಿ ಇಟ್ಕೊಂಡು ಆ ಕಡೆಗೆ ಗದಗ ಜಿಲ್ಲೆ ಮುಂಡರಗಿ ಭಾಗಕ್ಕೆ ಹೋಗಿ ಅಲ್ಲಿ ಬೆಳೆದಿದ್ದೀರಿ. ನಿಮಗೆ ಶುಭವಾಗಲಿ. ಇನ್ನೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಿ ಅಂತ ನಮ್ಮ ವಾಹಿನಿ ತಮಗೆ ಶುಭಾಶಯಗಳನ್ನು ಕೊಡ್ತೇನೆ. ನಮಸ್ತೆ ಸರ್. ಓಕೆ.
ಧನ್ಯವಾದಗಳು.